ಸುಮ್ಮನೆ ಹಂಗೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾಳೆ ಬೆಳಗ್ಗೆ ನಿದ್ದೆಯಿಂದ ಹೇಳ್ತೀರಾ ಗೂಗಲ್ ಕಂಪನಿನೇ ಇರೋದಿಲ್ಲ, ಗೂಗಲ್ ಕಂಪನಿನೇ ಡಿಸಪಿಯರ್ ಆಗಿಬಿಟ್ಟಿರುತ್ತೆ. ಅವೆಂಜರ್ಸ್ ಇನ್ಫಿನಿಟಿ ವಾರಲ್ಲಿ ಸೂಪರ್ ಹೀರೋಗಳು ಯಾವ ಥರ ವ್ಯಾನಿಷ್ ಆಗಿ ಹೋಗ್ತಾರೆ, ಆ ಥರ ಗೂಗಲ್ ಕಂಪನಿ ನಾಳೆ ಬೆಳಗ್ಗೆ ವ್ಯಾನಿಷ್ ಆಯಿತು ಅಂದರೆ ಏನಾಗ್ಬೋದು? ಬೆಳಗ್ಗೆ ಹೇಳ್ತೀರಾ ನಿಮಗೆ ಗೊತ್ತಿಲ್ಲ ಗೂಗಲ್ ಕಂಪನಿ ಇಲ್ಲ ಅಂತ, ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪನ್ನು ಓಪನ್ ಮಾಡ್ತೀರಾ, ಏನೋ ಒಂದು ವಿಷಯವನ್ನು ಗೂಗಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಗೂಗಲ್ ಓಪನ್ ಆಗ್ತಾ ಇಲ್ಲ. google.in.com ಯಾವುದೂ ಕೂಡ ಓಪನ್ ಆಗ್ತಾ ಇಲ್ಲ. ಗೂಗಲ್ ಸರ್ಚ್ ಅಂತೂ ಬರ್ತಾನೆ ಇಲ್ಲ ಅಂದ್ಕೊಳ್ಳಿ, ಆಯಿತಾ? ಎರರ್ ಬರುತ್ತೆ. ಮೋಸ್ಟ್ಲಿ ಏನೋ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಕಾಣುತ್ತೆ ಅಂತ ಕ್ರಾಸ್ ಚೆಕ್ ಮಾಡೋದಕ್ಕೆ ಮೋಸ್ಟ್ಲಿ ಯೂಟ್ಯೂಬ್ಗೆ ಹೋಗ್ತೀರಾ. ಯೂಟ್ಯೂಬ್ ಓಪನ್ ಆಗುತ್ತೆ, ಬಟ್ ಯಾವುದು ಕೂಡ ವೀಡಿಯೋಸ್ ಹೋಮ್ ಪೇಜಲ್ಲಿ ಲೋಡ್ ಆಗ್ತಾ ಇಲ್ಲ. ಸರ್ಚ್ ಮಾಡೋಕ್ಕೆ ಹೋಗ್ತೀರಾ, ಸರ್ಚ್ ಆಗ್ತಾ ಇಲ್ಲ. ಯೂಟ್ಯೂಬ್ ಕಂಪ್ಲೀಟಾಗಿ ಬಂದಾಗಿರುತ್ತೆ. ಅದರ ಬೆನ್ನಲ್ಲಿ ನಾವು ಯೂಟ್ಯೂಬರ್ಸ್ಗಳು ಆಲ್ರೆಡಿ ಕೆಲಸವನ್ನು ಕಳ್ಕೊಂಡಿರ್ತೀವಿ. ನಮ್ಮ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ಮು ಹೊಗೆ ಆಗಿರುತ್ತೆ. ನಾವೆಲ್ಲ ಯೂಟ್ಯೂಬ್ ಹೋಗಿದೆ ಅಂತ ಇನ್ಸ್ಟಾಗ್ರಾಮಿಗೆ ಬಂದ್ಬಿಟ್ಟು ಬಾಯಿ ಬಡ್ಕೋತಾ ಇರ್ತೀವಿ. ಗಾಯ್ಸ್ ಇವತ್ತು ಯೂಟ್ಯೂಬ್ ಯಾಕೆ ಓಪನ್ ಆಗ್ತಿಲ್ಲ ಗಾಯ್ಸ್, ಮೋಸ್ಟ್ಲಿ ಗೂಗಲ್ ಕಂಪ್ನಿ ಹೊಗೆ ಹಾಕೊಂಡ್ಬಿಟ್ಟಿದೆ ಗಾಯ್ಸ್ ಹೆಲ್ಪ್ ಮಾಡಿ ಗಾಯ್ಸ್, ಫಾಲೋ ಮಾಡಿ ಗಾಯ್ಸ್, ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ ವಿಡಿಯೋ ಗಾಯ್ಸ್, ಬಾಯಿ ಬಿಟ್ಕೋತಾ ಇರ್ತೀವಿ. ಸೊ ಗೂಗಲ್ ಮಾಡೋದಕ್ಕೆ ಆಗ್ತಿಲ್ಲ, ಏನೂ ಇನ್ಫಾರ್ಮೇಷನ್ ಗೂಗಲ್ನಲ್ಲಿ ಸಿಗ್ತಾ ಇಲ್ಲ. ಬಟ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೂಗಲ್ ಸರ್ಚ್ ಎಂಜಿನ್ನಿಗೆ ಆಲ್ಟರ್ನೇಟ್ ಇದೆ. ಫಾರ್ ಎಕ್ಸಾಂಪಲ್ Bing.com ಆಗಿರ್ಬೋದು, DuckDuckGo ಆಗಿರ್ಬೋದು, ಇವೆಲ್ಲ ಗೂಗಲ್ ಸರ್ಚ್ ಎಂಜಿನ್ ರೀತಿಯಲ್ಲೇ ಕೆಲಸವನ್ನು ಮಾಡ್ತವೆ. ಅದನ್ನು ನಾವು ಬೇಕಾದರೆ ಸರ್ಚ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ನೀವು ಯೂಟ್ಯೂಬ್ ಇಲ್ಲ ಜಿಮೇಲ್ಗೆ ಹೋಗ್ತೀರಾ, ಏನಾದರೂ ಇಮೇಲ್ ಬಂದಿದೆಯಾ ಅಂತ. ಜಿಮೇಲ್ ಹಳೇ ಇಮೇಲ್ ಬಂದಿರೋದು ಬಿಟ್ಟರೆ ಯಾವುದು ಹೊಸ ಇಮೇಲ್ ನಿಮಗೆ ಬಂದಿರಲ್ಲ. ಏನಿದು, ಯಾಕೊಂದು ಹೊಸ ಇಮೇಲ್ಗಳು ಬಂದಿಲ್ಲ ಅಂತ ನೀವು ಚೆಕ್ ಮಾಡಿದ್ರೆ ಅದಕ್ಕೂ ಕೂಡ ರನ್ ಆಗೋದಕ್ಕೆ ಗೂಗಲ್ ಸರ್ವೀಸಸ್ಸು, ಗೂಗಲಿಂದು ಕ್ಲೌಡು ಇದೆಲ್ಲ ಬೇಕಾಗತ್ತೆ. ಸೊ ಜಿಮೇಲ್ ಕ್ಲೋಸ್. ಜಿಮೇಲ್ ಬರೀ ಕ್ಲೋಸ್ ಆಗಿದ್ದರೆ ಪ್ರಾಬ್ಲಮ್ ಇರ್ತಿರಲಿಲ್ಲ. ಎಷ್ಟೋ ಸಲ ನಾವು ಮೆಜಾರಿಟಿ ಆಫ್ ದ ವೆಬ್ಸೈಟನ್ನು ಗೂಗಲ್ದು ಜಿಮೇಲಿಂದ ಲಾಗಿನ್ ಮಾಡಿರ್ತೀವಿ. ಎಷ್ಟೋ ಸಲ ಪಾಸ್ವರ್ಡನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಜಿಮೇಲ್ಗೆ ಇಮೇಲ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇದನ್ನೆಲ್ಲ ನಾವು ಇನ್ ಕೇಸ್ ಪಾಸ್ವರ್ಡ್ ಮರ್ತುಬಿಟ್ರೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ರಿಕವರಿ ಕೋಡ್ ಅಥವಾ ಏನಾರು ಬರುತ್ತೆ. ಆ ಮುಖಾಂತರ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಬೋದು. ಆ ಒಂದು ಆಪ್ಷನ್ನೇ ಇಲ್ಲ. ನೆಕ್ಸ್ಟ್ ನೀವು ಏನಾದರೂ ಪಾಸ್ವರ್ಡನ್ನ ರೀಸೆಟ್ ಮಾಡಬೇಕು ಅಥವಾ ಯಾವುದೋ ಒಂದು ಜಿಮೇಲ್ ಥ್ರೂ ಲಾಗಿನ್ ಆಗಿರುವಂಥ ಅಕೌಂಟಿಗೆ ಲಾಗಿನ್ ಮಾಡಬೇಕು ಅಂತ ಅಂದರೆ ಆಗಲ್ಲ. ಆ್ಯಕ್ಸಸ್ಸೇ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಅದು ಇನ್ನೊಂದು ಬಿಗ್ ಎಫೆಕ್ಟು, ಆಯಿತಾ? ಸೊ ಯಾವುದೇ ಒ ಟಿ ಪಿ ಅಂದರೆ ಜಿಮೇಲ್ಗೆ ಬರುವಂಥ OTP ಆಗಿರ್ಬೋದು, ನಿಮ್ಮದು ವರ್ಕ್ ರಿಲೇಟೆಡ್ ಏನಾದರೂ ಇಮೇಲ್ ಐ ಡಿ ಜಿಮೇಲ್ ಇದ್ದರೆ ಅದು ಕೂಡ ಕೆಲಸವನ್ನು ಮಾಡಲ್ಲ. ಕಂಪ್ಲೀಟ್ ಇಮೇಲ್ ಎಕೋಸಿಸ್ಟಮೇ ಹೊಗೆ ಹಾಕೊಂತು. ನೆಕ್ಸ್ಟ್ ಗೂಗಲ್ ಫೋಟೋಸ್. ನಂಗೆ ಅಷ್ಟಂಗೆ ತುಂಬ ಜಾಸ್ತಿ ಹೊಡ್ತಾ ಏನು ಬೀಳಲ್ಲ. ಜಸ್ಟ್ ನಿಮ್ಮ ಹಳೆ ಫೋಟೋಸ್ನ ಕಳ್ಕೊತೀರ, ಏನು ಮಾಡೋಕ್ಕಾಗಲ್ಲ. ಸೊ ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಆಗಿರುವಂಥ ಎಲ್ಲ ಫೋಟೋಸ್ ಹೊಗೆ ಹಾಕೊಳ್ಳುತ್ತೆ. ನಮ್ಮ ಕಳೆದ 10-15 ವರ್ಷ, ನಂದೆಲ್ಲ 15 ವರ್ಷದ ಹಳೆ ಫೋಟೋಗಳಿದ್ದಾವೆ, ಅವೆಲ್ಲ ಹೊಗೆ ಹಾಕತ್ತವೆ. ನೆಕ್ಸ್ಟ್ ಗೂಗಲ್ ಡ್ರೈವಿಗೆ ನಮ್ಮದು ಫೈಲ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ. ನಮ್ಮದು ಎಲ್ಲ ಫೈಲ್ಸ್ ಗೂಗಲ್ ಡ್ರೈವಲ್ಲಿದೆ. ಸೊ ಅದು ಕೂಡ ಹೊಗೆ. ಗೂಗಲ್ ಡ್ರೈವ್ನ ಜೊತೆಗೆ ಗೂಗಲ್ ಶೀಟ್ಸು, ಎಷ್ಟೋ ಜನ ಆಫೀಸ್ಗಳಲ್ಲಿ ಗೂಗಲ್ ಶೀಟು, ಸ್ಲೈಡ್ಸು, ಫಾರ್ಮು, ಕೀಪ್ ಇವೆಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ಹೊಗೆ ಹಾಕೊಳ್ಳುತ್ತೆ. ಇನ್ನೇನು ಮಾಡೋದು ಗುರು ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಮನೆಯಿಂದ ಹೊರಗಡೆ ಬರ್ತೀರಾ, ಯಾವುದೋ ಒಂದು ಲೊಕೇಶನ್ಗೆ ಹೋಗಬೇಕು, ಗೂಗಲ್ ಮ್ಯಾಪ್ ಹಾಕೋದಕ್ಕೆ ಟ್ರೈ ಮಾಡ್ತೀರಾ. ಗೂಗಲ್ ಮ್ಯಾಪ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ, ಆದರೆ ಏನೂ ಕೂಡ ಲೋಡ್ ಆಗ್ತಾ ಇಲ್ಲ. ಏನಕ್ಕೆ? ಆಬ್ವಿಯಸ್ಲಿ ಗೂಗಲ್ ಮ್ಯಾಪ್ ಕೂಡ ಗೂಗಲ್ ಅವ್ರದ್ದೇ, ಗೂಗಲ್ ಸರ್ವೀಸಸ್ ಅದಕ್ಕೂ ಕೂಡ ಬೇಕು. ಸೊ ಏನು ಮಾಡ್ತೀರಾ, ಬಿಡೋಗ್ಲಿ ಅಂದ್ಬಿಟ್ಟು ಓಲಾ ಊಬರ್ನಾದರೂ ಬುಕ್ ಮಾಡೋಣ ಅಂದ್ಬಿಟ್ಟು ಓಲಾ ಊಬರ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ. ಅಲ್ಲೂ ಕೂಡ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆದರೆ ಅದರೊಳಗಿರುವಂಥ ಮ್ಯಾಪ್ ಲೋಡ್ ಆಗ್ತಿಲ್ಲ. ಯಾಕೆ ಗುರು ಮ್ಯಾಪು ಅಲ್ಲ, ಗೂಗಲ್ ಸರ್ವೀಸಸ್ಗೂ ಓಲಾ ಊಬರ್ಗೂ ಏನು ಸಂಬಂಧ ಅಂತ ಅನ್ನಿಸ್ಬೋದು ನಿಮಗೆ. ಆ್ಯಕ್ಚುಲಿ ಈ ಓಲಾ ಊಬರ್ ಅಪ್ಲಿಕೇಶನಲ್ಲಿ ಗೂಗಲ್ ಮ್ಯಾಪ್ ಪ್ಲ್ಯಾಟ್ಫಾರ್ಮನ್ನು ಅವ್ರು ಯೂಸ್ ಮಾಡ್ತಾ ಇರ್ತಾರೆ, ಆಯಿತಾ? ಸೊ ನಿಮಗದು ವರ್ಕ್ ಆಗಬೇಕು ಅಂದರೆ ಗೂಗಲ್ ಲೊಕೇಶನ್ ಸರ್ವೀಸು ಅವ್ರದ್ದು ಮ್ಯಾಪ್ಸ್ ಎಲ್ಲ ಬೇಕೇ ಬೇಕು. ಸೊ ನಿಮ್ಮ ಲೊಕೇಶನ್ ಹಾಕೋದಕ್ಕಾಗೋದಿಲ್ಲ. GPS ಲೊಕೇಶನ್ ಕೆಲಸ ಮಾಡ್ತಿರಲ್ಲ. GPS ಲೊಕೇಶನ್ ಕೆಲಸ ಮಾಡಬೇಕು ಅಂದರೆ ಅದಕ್ಕೂ ಗೂಗಲ್ ಸರ್ವೀಸಸ್ ಬೇಕಾಗುತ್ತೆ, ಆಯಿತಾ?
ಸೊ ಮ್ಯಾನ್ಯುವಲಿ ನೀವು ಅಡ್ರೆಸ್ಸನ್ನು ಹಾಕ್ಬೋದು, ಆಯಿತಾ, ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ಬಟ್ ಸ್ಟಿಲ್ ಅಲ್ಲಿ ಲೋಡ್ ಆಗೋದಕ್ಕೆ ನಿಮಗೆ ಡಿಸ್ಟೆನ್ಸು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಎಷ್ಟು ಟೈಮ್ ಆಗುತ್ತೆ, ಅದೆಲ್ಲದಕ್ಕೂ ಕೂಡ ಬರಬೇಕು ಅಂದರೆ ಗೂಗಲ್ದು ಮ್ಯಾಪ್ಸ್ ಪ್ಲ್ಯಾಟ್ಫಾರ್ಮ್ ಇರಬೇಕಾಗತ್ತೆ. ಅದು ಕೂಡ ಆಗಲ್ಲ. ಬಿಡಿ, ಹೆಂಗೋ ಸರ್ಕಸ್ ಮಾಡಿ ಓಲಾ ಊಬರ್ನ ಬುಕ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಆದರೆ ಈ ಓಲಾ ಊಬರ್ ಡ್ರೈವರ್ಗಳು ಯೂಸ್ ಮಾಡುವಂಥ ಅಪ್ಲಿಕೇಶನ್ ಇರುತ್ತಲ್ವ, ಅದಕ್ಕೂ ಕೂಡ ಗೂಗಲ್ದು ಈ ಮ್ಯಾಪ್ ಸರ್ವೀಸಸ್ ಎಲ್ಲ ಬೇಕಾಗುತ್ತೆ, ಲೊಕೇಶನ್ ಸರ್ವೀಸಸ್ ಬೇಕಾಗುತ್ತೆ. ಅವ್ರಿಗೆ ನಿಮ್ಮ ಲೊಕೇಶನಿಗೆ ಬರೋದಕ್ಕೆ ಆಗಲ್ಲ. ಸೊ ಆ ಥರ ಪ್ರಾಬ್ಲಮ್ಸನ್ನು ಈ ಗೂಗಲ್ ಸರ್ವೀಸಸ್ಸು ಮತ್ತು ಲೊಕೇಶನ್ ಸರ್ವೀಸಸ್ಸಿಂದ ನಾವು ಪ್ರಾಬ್ಲಮನ್ನು ಫೇಸ್ ಮಾಡ್ತೀವಿ, ಆಯಿತಾ. ಸೊ ಕ್ಯಾಬನ್ನು ಬುಕ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು ಬಿಡುವಾಗಲಿ, ಬೇರೆ ಏನಾದರೂ ಹೆಂಗೋ ಟೈಮ್ ಪಾಸ್ ಮಾಡಬೇಕು, ಬೇರೆ ಅಪ್ಲಿಕೇಶನ್ ಏನಾದರೂ ಡೌನ್ಲೋಡ್ ಮಾಡೋಣ ಅಂತ ಪ್ಲೇಸ್ಟೋರ್ ಓಪನ್ ಮಾಡಿದ್ರೆ ಆಬ್ವಿಯಸ್ಲಿ ಗೂಗಲ್ ಪ್ಲೇಸ್ಟೋರ್ ಕೂಡ ಕೆಲಸವನ್ನು ಮಾಡ್ತಿರೋದಿಲ್ಲ. ಇನ್ನೊಂದು ಬಿಗ್ಗೆಸ್ಟ್ ಬ್ಲಂಡರ್ ಏನು ಗೊತ್ತಾ, ಹೋದ್ರೂ ಇದು ಬಿಡಪ್ಪ, ಈ ಗೂಗಲ್ ಪ್ಲೇಸ್ಟೋರ್ ಇಲ್ಲ ಅಂದರೆ ಗೂಗಲಿಂದ ಡೌನ್ಲೋಡ್ ಮಾಡ್ಕೋತೀನಿ, ಎಲ್ಲ ಅಪ್ಲಿಕೇಶನ್ಗಳು ಕೆಲಸವನ್ನು ಮಾಡ್ತವೆ ಅಂತ ಅನ್ಬೋದು. ಬಟ್ ಯಾವುದೆಲ್ಲ ಅಪ್ಲಿಕೇಶನ್ಗಳು ಗೂಗಲ್ ಕ್ಲೌಡನ್ನು ಯೂಸ್ ಮಾಡ್ತಾ ಇರ್ತಾರೆ, ಸೊ ಅದು ಯಾವುದು ಕೂಡ ಕೆಲಸವನ್ನು ಮಾಡಲ್ಲ. ಗೂಗಲ್ ಕ್ಲೌಡ್ ರೀತಿ ಆಲ್ಟರ್ನೇಟ್ ಬೇರೆ ಕ್ಲೌಡ್ ಕಂಪ್ನಿಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಅಮೆಝಾನು, AWS ಅವ್ರದ್ದು ಯೂಸ್ ಮಾಡ್ತಾ ಇದ್ರೆ ಪ್ರಾಬ್ಲಮ್ ಇಲ್ದಂಗೆ ಕೆಲಸ ಮಾಡ್ಬೋದು, ಆಯಿತಾ. ಸೊ ಆ ರೀತಿ ಸೊ ಮೆಜಾರಿಟಿ ಅಪ್ಲಿಕೇಶನ್ಗಳು ಕೆಲಸ ಮಾಡೋದನ್ನು ಸ್ಟಾಪ್ ಮಾಡ್ಬಿಡೋದು ಒಂದಲ್ಲ ಒಂದು ಕಾರಣದಿಂದ. ಸೊ ಮೆಜಾರಿಟಿ ಅಪ್ಲಿಕೇಶನ್ಗಳಿಗೆ ಗೂಗಲ್ದು ಲೊಕೇಶನ್ ಸರ್ವಿಸಸ್ ಬೇಕಾಗುತ್ತೆ, ಅಥವಾ ಗೂಗಲ್ದು ಪೇಮೆಂಟ್ ಸಿಸ್ಟಮನ್ನು ಯೂಸ್ ಮಾಡ್ತಿರ್ತಾರೆ, ಅಥವಾ ಗೂಗಲ್ ಕ್ಲೌಡನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಒಂದಲ್ಲ ಒಂದು ರೀತಿಯ ಎರರು ಈ ಗೂಗಲ್ಲಿಂದ ಈ ಅಪ್ಲಿಕೇಶನಲ್ಲಿ ಬಂದ್ಬಿಡುತ್ತೆ. ಸೊ ಕೆಲವೊಂದು ಅಪ್ಲಿಕೇಶನ್ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದು ಬಿಗ್ಗೆಸ್ಟ್ ವಿಷಯನಪ್ಪ ಅಂದರೆ, ನೀವು ನೋಡ್ತೀರಾ, ಯೋಚನೆ ಮಾಡ್ತೀರಾ, ಯಾಕೆ ಬೆಳಗ್ಗೆಯಿಂದ ನನ್ನ ಫೋನಿಗೆ ಯಾವುದೋ ನೋಟಿಫಿಕೇಷನ್ನೇ ಬರ್ತಿಲ್ಲ ಅಂತ. ಆ್ಯಕ್ಚುಲಿ ನಿಮ್ಮದು ಆ್ಯಪ್ಸ್ಗಳಿಂದ ಏನು ನೋಟಿಫಿಕೇಷನ್ ನಿಮಗೆ ಫೋನಿಗೆ ಬರುತ್ತೆ, ಅದು ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಗೂಗಲಿಂದು ಸರ್ವೀಸಸ್ ಇರಬೇಕಾಗತ್ತೆ, ಆಯಿತಾ. ಸೊ ಗೂಗಲ್ ಇಲ್ಲದೆ ನಿಮ್ಮ ಫೋನಿಗೆ ಅಪ್ಲಿಕೇಶನ್ಗಳಿಂದ ನೋಟಿಫಿಕೇಷನ್ ಬರೋದಿಲ್ಲ. ನಾರ್ಮಲ್ SMS ನಂಗೆ ಅನ್ನಿಸ್ದಂಗೆ ಬರಬಹುದು, ಆಯಿತಾ, ಡಿಪೆಂಡ್ಸ್. ಅದು ಕೂಡ ನಾರ್ಮಲ್ SMS ಕಾಲ್ಸು ಬರುತ್ತೆ. ಅದು ಬಿಟ್ಟರೆ ಈ ಅಪ್ಲಿಕೇಶನ್ಗಳಿಂದ, ಫಾರ್ ಎಕ್ಸಾಂಪಲ್ ವಾಟ್ಸಾಪಿಂದ ನಿಮಗೆ ನೋಟಿಫಿಕೇಷನ್ SMS ಬಂದಿದೆ ಅಂತ, ಫೇಸ್ಬುಕ್ಕಿಂದ, ಇನ್ಸ್ಟಾಗ್ರಾಮಿಂದ ಯಾವುದೇ ನೋಟಿಫಿಕೇಷನ್ ನಿಮಗೆ ಬರಲ್ಲ. ಇದು ಕೆಲಸವನ್ನು ಮಾಡಬೇಕು ಅಂದರೆ ಗೂಗಲ್ ನಮಗೆ ಬೇಕೇ ಬೇಕು. ಮತ್ತು ಆಗಲೇ ಹೇಳ್ದಂಗೆ ನಿಮ್ಮ ಫೋನಲ್ಲಿ ಪೇಮೆಂಟ್ ಸಿಸ್ಟಮ್ಮು ಅಂದರೆ ಗೂಗಲ್ ಥ್ರೂ ಆಗುವಂಥ ಪೇಮೆಂಟ್ ಸಿಸ್ಟಮ್ ಕೆಲಸವನ್ನು ಮಾಡ್ತಿರೋದಿಲ್ಲ. ಅಂದರೆ ಇನ್ ಆ್ಯಪ್ ಪರ್ಚೇಸಸ್ಗಳು ಕೆಲಸವನ್ನು ಮಾಡ್ತಿರೋದಿಲ್ಲ. ಬಟ್ ನಾರ್ಮಲಿ UPI ಎಲ್ಲ ಕೆಲಸವನ್ನು ಮಾಡ್ತಿರುತ್ತೆ, ಅದು ಕೂಡ ಟೆಂಪ್ರರಿ ಆಗಿ. ಏನಕ್ಕೆ ಅಂದರೆ ಬರೀ UPI ಅಷ್ಟೇ ಅಲ್ಲ, ಎಲ್ಲ ಅಪ್ಲಿಕೇಶನ್ಗಳು ಕೂಡ ಟೆಂಪ್ರರಿ ಆಗಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕೆಲಸವನ್ನು ಮಾಡ್ತವೆ. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಆ್ಯಪು ತುಂಬ ಚೆನ್ನಾಗಿ ಫ್ಲಾಲೆಸ್ಸಾಗಿ ಕೆಲಸವನ್ನು ಮಾಡಬೇಕು ಅಂದರೆ ಅವರು ಆಗಾಗ ಅಪ್ಡೇಟನ್ನು ಕೊಡ್ತಾ ಇರಬೇಕಾಗತ್ತೆ. ಮತ್ತು ನಿಮ್ಮ ಫೋನು ತುಂಬ ಸೆಕ್ಯೂರ್ ಆಗಿರಬೇಕು, ಹ್ಯಾಕ್ ಆಗಬಾರ್ದು ಅಂತ ಅಂದರೆ ಗೂಗಲ್ ಕಡೆಯಿಂದ ಸೆಕ್ಯೂರಿಟಿ ಪ್ಯಾಚಸ್ಸು ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಗೆ ಬರ್ತಾ ಇರಬೇಕಾಗತ್ತೆ. ಸೊ ಗೂಗಲ್ ಕಂಪನಿ ಡಿಸಪಿಯರ್ ಆಯಿತು, ನಿಮಗೆ ಸೆಕ್ಯೂರಿಟಿ ಪ್ಯಾಚ್ ಬರೋದು ನಿಂತೋಗ್ಬಿಡುತ್ತೆ. ಸೊ ಏನಾಗುತ್ತೆ, ನಿಮ್ಮ ಫೋನಿಗೆ ಈ ಅಪ್ಲಿಕೇಶನ್ ಅಪ್ಡೇಟನ್ನು ಕೊಡೋದಕ್ಕೆ ಪ್ರಾಬ್ಲಮ್. ಏನಕ್ಕೆ, ಯೂಶ್ವಲಿ ಅಪ್ಲಿಕೇಶನ್ ಅಪ್ಡೇಟ್ ಬಂತು ಅಂದರೆ ನಮಗೆ ಪ್ಲೇಸ್ಟೋರಿಂದ ಬರುತ್ತೆ, ಪ್ಲೇಸ್ಟೋರು ಕೂಡ ಇಲ್ಲ. ಸೊ ಅಪ್ಡೇಟ್ ಮಾಡೋದು ನಂಗೆ ಅನ್ನಿಸ್ತಂಗೆ ತುಂಬ, ಅಂದರೆ ಇನ್ ಆ್ಯಪ್ ಅಪ್ಲಿಕೇಶನ್ ಒಳಗಡೆ ಮಾಡೋದಕ್ಕೂ ಕಷ್ಟ. ಏನಕ್ಕೆ, ಗೂಗಲ್ದು ಸರ್ವೀಸಸ್ ಇಲ್ದಿರೋದ್ರಿಂದ ಈ ಕಂಪನಿಗಳಿಗೆ ಈ ಥರ ಅಪ್ಡೇಟನ್ನು ಒಳಗಡೆ ಕೊಡೋದೇ ತುಂಬ ಕಷ್ಟ, ಆಯಿತಾ. ಸೊ ಅದೊಂದು ರೀತಿ ನಾವು ಗೂಗಲಿಂದ ಅಥವಾ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಿಂದನೇ ನಾವು ಡೌನ್ಲೋಡ್ ಮಾಡ್ಕೊಂಡು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಈ ಗೂಗಲ್ದು ಸೆಕ್ಯೂರಿಟಿ ಪ್ಯಾಚ್ ಬರೆದಿರೋದ್ರಿಂದ ಈಸಿಯಾಗಿ ನಿಮ್ಮ ಫೋನ್ಗಳು ಹ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಲೇಟೆಸ್ಟು ಆ್ಯಂಡ್ರಾಯ್ಡ್ ವರ್ಷನ್ ಅಂತೂ ಬರ್ತಾರಲ್ಲ, ಸೊ ಏನಾಗುತ್ತೆ, ಸ್ಲೋ ಆಗಿ ನಿಮ್ಮ ಅಪ್ಲಿಕೇಶನ್ಗಳಿಗೆ ಅಪ್ಡೇಟ್ ಬರಲ್ಲ. ಒಂದಿನ ಅವರು ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಗೆ ಸಪೋರ್ಟನ್ನು ನಿಲ್ಲಿಸ್ಬಿಡ್ತಾರೆ. ಟೆಂಪ್ರರಿ 1 ತಿಂಗಳು 2 ತಿಂಗಳು 3 ತಿಂಗಳು ಕೆಲಸ ಮಾಡ್ಬೋದು. ಆಮೇಲೆ ನೀವು ಏನು ಮಾಡೋ ಆಪ್ಷನೇ ಇಲ್ಲ, ಬೇರೆ ಫೋನ್ಗೆ, ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಸ್ವಿಚ್ ಆಗಬೇಕಾಗತ್ತೆ. ಗೂಗಲ್ ಕೆಲಸ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡುತ್ತೆ, ಆಯಿತಾ, ಸ್ಲೋ ಆಗಿ. ಸೊ ಹಾಗೆ ನೆಕ್ಸ್ಟು ಇದರಿಂದ ಬಿಸ್ನೆಸ್ಗಳಿಗೆ ತುಂಬ ಹೊಡ್ತಾ ಬೀಳುತ್ತೆ. ಏನಕ್ಕೆ, ಎಷ್ಟೋ ಜನ ಗೂಗಲ್ನಲ್ಲಿ ನೋಡಿಕೊಂಡು ಒಂದು ಹೋಟೆಲ್ಗೋ ಅಥವಾ ಏನೋ ಒಂದು ಶಾಪಿಗೋ ಹೋಗ್ತಾ ಇರ್ತೀವಿ, ಒಳ್ಳೆ ಹೋಟೆಲ್ ಯಾವುದಿದೆ ಅಂತ ನೋಡ್ತೀವಿ, ಅಲ್ಲಿ ಒಳ್ಳೆ ರೇಟಿಂಗ್ ಯಾವುದಿದೆ ಅದು ನೋಡ್ಕೊಂಡು ಹೋಗ್ತೀವಿ. ಸೊ ಬಿಸ್ನೆಸ್ಗಳಿಗೆ ಹೆವಿ ಹೊಡ್ತಾ ಬೀಳುತ್ತೆ. ಅದರ ಜೊತೆಗೆ ಕೆಲವೊಂದು ಬಿಸ್ನೆಸ್ಗಳು
ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಿರ್ತಾರೆ ಗೂಗಲ್ ಇದರಲ್ಲಿ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ, ವೆಬ್ಸೈಟಲ್ಲಿ ಬರ್ತಾ ಇರುತ್ತೆ. ಸೊ ಅದೆಲ್ಲ ಒಂದೇ ಸಲ ಸ್ಟಾಪು, ಬಿಸ್ನೆಸ್ ಅರ್ಧಕ್ಕೆ ಹೋಗಿ ಹಾಕೊಳ್ಳುತ್ತೆ ಆಯಿತಾ. ಸೊ ಆನ್ಲೈನ್ ಬಿಸ್ನೆಸ್ ಕೂಡ ಹೆವಿ ಅಂದರೆ ಅಡ್ವರ್ಟೈಸ್ಮೆಂಟ್ ಏನೂ ಇರಲ್ಲ ಅಲ್ವಾ, ಸೊ ಎಲ್ಲ ಹೋಗಿ ಹಾಕೊಳ್ಳುತ್ತೆ. ಮತ್ತು ನಿಮ್ಮ ಫೇವ್ರೆಟ್ ಅಪ್ಲಿಕೇಶನ್ಗಳು, ಸೊ ನೋಡಿ ಆ್ಯಂಡ್ರಾಯ್ಡಲ್ಲಿ ಇರುವಂಥ ಮೆಜಾರಿಟಿ ಅಪ್ಲಿಕೇಶನ್ಗಳು ಗೂಗಲ್ ಮೇಲೆ ಡಿಪೆಂಡ್ ಆಗಿದ್ದಾವೆ ಆಯಿತಾ. ಗೂಗಲ್ ಇದ್ದರೆ, ಆ್ಯಂಡ್ರಾಯ್ಡ್ ಇದ್ದರೆ ಅಪ್ಲಿಕೇಶನ್ಗಳು ದುಡ್ಡು ಮಾಡ್ತವೆ. ಫಾರ್ ಎಕ್ಸಾಂಪಲ್ ಪೇಟಿಎಮ್ ಆಗಿರ್ಬೋದು ಅಥವಾ ಫೋನ್ಪೇ, ಆಲ್ಮೋಸ್ಟ್ ಎಲ್ಲ ನಮ್ಮ ದೇಶದಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಅಂದ್ಕೊಳ್ಳಿ. ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಜನ ಐಫೋನ್ ಯೂಸ್ ಮಾಡ್ತಾರೆ, ಸೊ ಮೆಜಾರಿಟಿ ಜನ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾರೆ ಆಯಿತಾ. ಸೊ ಅದರಿಂದ ನಾಳೆ ಆ್ಯಂಡ್ರಾಯ್ಡ್ ಡಿಸಪಿಯರ್ ಆಯಿತು ಅಂದರೆ ಅದರಿಂದ ಎಲ್ಲ ಅಪ್ಲಿಕೇಶನ್ಗಳು ಹೊಡ್ತಾ ಬೀಳ್ತವೆ. ಸೊ ಎಲ್ಲ ಅಪ್ಲಿಕೇಶನ್ಗಳು ಒಂದೇ ಸಲ ಬೇರೆ ಪ್ಲ್ಯಾಟ್ಫಾರ್ಮಿಗೆ ಸ್ವಿಚ್ ಆಗಬೇಕು, ಅಥವಾ ನೋಡಿ ಜನಗಳು ಸ್ವಿಚ್ ಆಗಬೇಕು ಬೇರೆ ಪ್ಲ್ಯಾಟ್ಫಾರ್ಮ್ಗೆ. ಬಟ್ ಫಾರ್ ಅ ಶಾರ್ಟ್ ಟೈಮ್ ಆ ಎಲ್ಲ ಕಂಪ್ನಿಗಳಿಗೆ 100% ಹೊಡ್ತಾ ಬಿದ್ದೇ ಬೀಳುತ್ತೆ. ಆನ್ಲೈನ್ ಶಾಪಿಂಗಿಗೆ ಹೊಡ್ತಾ ಬೀಳುತ್ತೆ. ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರು ಮಾಡ್ಬೋದು, ಬಟ್ ನಮಗೆ ಯಾವುದು ಚೆನ್ನಾಗಿದೆ, ಯಾವುದು ಒಳ್ಳೆ ಪ್ರಾಡಕ್ಟು ಅಂತ ನಾವು ಯೂಟ್ಯೂಬ್ ನೋಡೋದಕ್ಕಾಗಲ್ಲ, ಕ್ರಿಯೇಟರ್ಗಳಿರಲ್ಲ, ಗೂಗಲ್ ಮಾಡೋದಕ್ಕಾಗಲ್ಲ. ಸೊ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಆ ಟೈಮಲ್ಲಿ. ಬಟ್ ಒಂದು ವಿಷಯ ನಾವು ಏನು ತಿಳ್ಕೊಬೋದು ಅಂತ ಅಂದರೆ, ಇದರಿಂದ ಈ ಗೂಗಲ್ ಡಿಸಪಿಯರ್ ಆದ ತಕ್ಷಣ ಇಂಟರ್ನೆಟ್ಟು ಡಿಸಪಿಯರ್ ಆಗೋದಿಲ್ಲ ಆಯಿತಾ. ಆದರೆ ನಾವು ಯೂಸ್ ಮಾಡುವಂಥ ಚೇಂಜ್ ಆಗುತ್ತೆ ದಿನದಿಂದ ದಿನಕ್ಕೆ ಆಯಿತಾ. ನಾವು ಈ ಗೂಗಲ್ ಮೇಲೆ ಅವಶ್ಯಕತೆಗಿಂತ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ ಆಯಿತಾ. ನಮ್ಮ ದಿನನಿತ್ಯದ ಪ್ರತಿಯೊಂದು ಕೆಲಸದಲ್ಲಿ ಗೂಗಲ್ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇದ್ದೇ ಇರುತ್ತೆ ಆಯಿತಾ. ನಮಗೆ ಗೊತ್ತಿರಲ್ಲ, ನಾವಷ್ಟು ಈ ಗೂಗಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಬಟ್ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಗೂಗಲ್ ಡಿಸಪಿಯರ್ ಆಯಿತು, ವ್ಯಾನಿಷ್ ಆದರೂ ಕೂಡ ಸರ್ವೈವ್ ಆಗ್ತೀವಿ. ನಾವು ಹ್ಯೂಮನ್ಸು ಒಂದು ದಾರಿಯನ್ನು ಹುಡುಕುತ್ತೀವಿ. ಪ್ರತಿಯೊಂದಕ್ಕೂ ಕೂಡ ಆಲ್ಟರ್ನೇಟ್ ಇದೆ. ಗೂಗಲ್ ಮ್ಯಾಪ್ಗೂ ಸಹ ಮ್ಯಾಪ್ ಮೈ ಇಂಡಿಯಾ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಸಾಗಿಸ್ಬಿಡ್ಬೋದು. ಆಪಲ್ ಮ್ಯಾಪ್ ಇದೆ, ಅದು ಅಷ್ಟೊಂದು ಚೆನ್ನಾಗಿಲ್ಲ, ಒಂದು ಲೆವೆಲಿಗೆ ಯೂಸ್ ಮಾಡ್ಕೊಬೋದು. ಜಿಮೇಲಿಗೆ ಆಲ್ಟರ್ನೇಟು ಬೇಕಾದಷ್ಟಿದ್ದಾವೆ, ಅವನ್ನು ಕೂಡ ಯೂಸ್ ಮಾಡ್ಕೊಬೋದು. ಪ್ರತಿಯೊಂದಕ್ಕೂ ಕೂಡ ಆಲ್ಟರ್ನೇಟ್ ಇದೆ ಆಯಿತಾ. ಬಟ್ ನಮಗೆ ಯೂಸ್ ಮಾಡೋಕ್ಕೆ ಅದಕ್ಕೆ ಸ್ವಿಚ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಲೋ ಆಗಿ ನಾವು ಎವಾಲ್ವ್ ಆಗ್ತೀವಿ. ಬೇರೆ ಹೊಸ ಕಂಪ್ನಿಗಳು, ಬೇರೆ ಒಂದು OS ಬಂದ್ಬಿಡ್ಬೋದು, ಅಥವಾ ನಾವು ಕಂಪ್ಲೀಟಾಗಿ ಆಪಲ್ಗೆ ಸ್ವಿಚ್ ಆಗ್ಬೋದು. ಈ ಒಂದು ಅಂದರೆ ಏನು ಗೂಗಲ್ ಡಿಸಪಿಯರ್ ಆಗಿದ್ದು ನೋಡಿ ಆಪಲ್ ಕಂಪ್ನಿಯವರು ಒಂದು 10,000 15,000 ರೂಪಾಯಿಗೆ ಫೋನ್ನ ಲಾಂಚ್ ಮಾಡ್ಬೋದು. ಕಾಂಪಿಟೇಷನ್ನೇ ಇಲ್ಲ ಅನ್ನೋ ರೀತಿ. ಏನಕ್ಕೆ ಅಂದರೆ ಈ ಗೂಗಲ್ ಬಿಟ್ಟರೆ ಮೆಜಾರಿಟಿ ಜನ, ಅಂದರೆ ಆ್ಯಂಡ್ರಾಯ್ಡ್ ಬಿಟ್ಟರೆ ಇರೋದೇ ಆಪಲ್ಲು. ಸೊ ಅವ್ರು ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಇನ್ನೂ ಸ್ವಲ್ಪ ಕಡಿಮೆ ದುಡ್ಡಿಗೆ ಇದು ಮಾಡಿ ಮೊನೋಪಲಿ ಆಗಿಬಿಡ್ಬೋದು ಆ ಟೈಮಲ್ಲಿ, ಹೇಳೋಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ ನೋಡಿ, ನಾವಂತೂ ಹೌದು ಶಾರ್ಟ್ ಟರ್ಮಲ್ಲಿ ನಮಗೆ ಹೊಡ್ತಾ ಬೀಳುತ್ತೆ, ಬಟ್ ಅದಕ್ಕೆ ಎವಾಲ್ವ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ಚೈನಾ ನೋಡ್ಬೋದು ನೀವು. ಚೈನಾದಲ್ಲಿ ಗೂಗಲ್ ಸರ್ವಿಸಸ್ ಇಲ್ಲವೇ, ಆ್ಯಂಡ್ರಾಯ್ಡ್ ಇದೆ, ಬಟ್ ಅವ್ರದ್ದು ಯಾವುದು ಗೂಗಲ್ ಸರ್ವಿಸಸ್, ಮ್ಯಾಪ್ಸ್ ಆಗಲಿ, ಯೂಟ್ಯೂಬ್ ಆಗಲಿ ಏನೂ ಇಲ್ಲ. ಅಲ್ಲಿ ಸರ್ವೈವ್ ಆಗ್ತಿಲ್ವ ಅವರು? ಆಗ್ತಾಯಿದ್ದಾರೆ. ಏನಾದರೂ ಒಂದು ದಾರಿಯನ್ನು ಹುಡ್ಕೊಂಬಿಡ್ತೀವಿ. ಮತ್ತು ನೀವು ಅನ್ಬೋದು, ಈ ಗೂಗಲ್ ಇಲ್ಲ ಅಂತ ಅಂದರೆ ಆಪಲ್ ಯೂಸರ್ಸಿಗೆ ಹೊಡ್ತಾ ಬೀಳುತ್ತಾ ಅಂತ. 100% ಒಂದು ಲೆವೆಲಿಗೆ ಬೀಳುತ್ತೆ ಆಯಿತಾ. ಮೇಜರ್ಲಿ ಬೀಳಲ್ಲ, ಒಂದು ಲೆವೆಲಿಗೆ ಬೀಳುತ್ತೆ. ಸೊ ಎಷ್ಟೋ ಸಲ ಈ ಆಪಲ್ದು ಅಪ್ಲಿಕೇಶನ್ಗಳು ಕೂಡ ಗೂಗಲ್ದು ಕ್ಲೌಡನ್ನು ಯೂಸ್ ಮಾಡ್ತಿರ್ತವೆ ಎಷ್ಟೋ ಸಲ. ಆಮೇಲೆ ಎಷ್ಟೋ ಸಲ ಆಪಲ್ ಐಫೋನಲ್ಲೂ ಎಷ್ಟೋ ಜನ ಗೂಗಲ್ ಯೂಸ್ ಮಾಡ್ತಾರೆ, ಅದಕ್ಕೆ ಕೊಡ್ತಾ ಬೀಳುತ್ತೆ. ಮತ್ತು ಕೆಲವೊಂದು ಸರ್ವಿಸಸ್ ನಂಗೆ ಹೊಡ್ತಾ 100% ಬಿದ್ದೇ ಬೀಳುತ್ತೆ. ಬಟ್ ಮೇಜರ್ ಹೊಡ್ತಾ ಆಪಲ್ ಯೂಸರ್ಸಿಗೆ ಬೀಳಲ್ಲ, ಗೊತ್ತಾಗಲ್ಲ, ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಆ್ಯಂಡ್ರಾಯ್ಡ್ ಅಂತೂ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ 2-3 ಮಂತ್ಸಲ್ಲಿ ಸಾಕಾಗಿ ನೆಕ್ಸ್ಟು ಐಫೋನಿಗೆ ಸ್ವಿಚ್ ಆದರೂ ಆಗಿಬಿಡ್ತೀವಿ, ಹೇಳೋಕ್ಕಾಗಲ್ಲ. ಸೊ ಇದು ನೋಡಿ ನಾವು ಈ ಗೂಗಲ್ ಮೇಲಿರುವಂಥ ನಮ್ಮ ಡಿಪೆಂಡೆನ್ಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂನೀಕ್ ಆಗಿತ್ತು, ಏನೋ ಡಿಫ್ರೆಂಟಾಗಿ ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.